ಮೈಸೂರಿನಲ್ಲಿ ಅದ್ದೂರಿಯಾಗಿ ಹನುಮ ಜಯಂತಿ ಆಚರಣೆಯಾಗಿದೆ. ಕೋಟೆ ಆಂಜನೇಯ ಸ್ವಾಮಿ ದೇಗುಲದಿಂದ ಮೆರವಣಿಗೆಯೂ ಕೂಡ ನಡೆದಿದೆ. ಹನುಮ ಜಯಂತಿಯಲ್ಲಿ ಬಿಜೆಪಿ ಮತ್ತು ಜೆಡಿಎಸ್ನ ನಾಯಕರು ಭಾಗಿಯಾಗಿದ್ದಾರೆ. ನಂದಿ ಕಂಬಕ್ಕೆ ಪೂಜೆ ಸಲ್ಲಿಸಿ ತಮಟೆ ಏಟಿಗೆ ಜಿಟಿ ದೇವೇಗೌಡರು ಡ್ಯಾನ್ಸ್ ಮಾಡಿದ್ದಾರೆ. ಮಾಜಿ ಶಾಸಕ ನಾಗೇಂದ್ರ ಅವರ ಜೊತೆ ಕುಣಿದು ಕುಪ್ಪಳಿಸಿದ್ದಾರೆ ಜಿಟಿ ದೇವೇಗೌಡರು. ಇನ್ನು ಮಾಜಿ ಸಂಸದ ಪ್ರತಾಪ್ ಸಿಂಹ ಮತ್ತು ಬಿಜೆಪಿ ನಾಯಕರು ಕೂಡ ಮೆರವಣಿಗೆಯಲ್ಲಿ ಭಾಗಿಯಾಗಿದ್ದಾರೆ. ದೃಶ್ಯ ನೋಡ್ತಾ ಇದ್ದೀರಿ, ಜಿಟಿಡಿ ಮತ್ತು ನಾಗೇಂದ್ರ ಅವರು ಕುಣಿದು ಕುಪ್ಪಳಿಸ್ತಾ ಇರುವಂತ ದೃಶ್ಯ. ಇವತ್ತು ಮೈಸೂರು ಹನುಮಂತೋತ್ಸವ ಸಮಿತಿ ಹನುಮ ಉತ್ಸವವನ್ನು ಕೋಟೆ ಆಂಜನೇಯ ಸ್ವಾಮಿ ದೇವಸ್ಥಾನದಿಂದ ಆಯೋಜನೆ ಮಾಡಿದೆ. ಇದು 3ನೇ ವರ್ಷದ ಹನುಮ ಉತ್ಸವ ಕಾರ್ಯಕ್ರಮ. ಮೈಸೂರಿನಲ್ಲಿ ಹಿಂದುತ್ವದ ವಿಚಾರ ಬಂದರೆ ಪ್ರಬಲವಾಗಿ ಕೇಳಿಬರುವಂಥ ಹೆಸರು ನಮ್ಮ ಸಂಜಯ್ ಮತ್ತು ಅವರ ಸ್ನೇಹಿತರು ಹನುಮ ಉತ್ಸವ ಸಮಿತಿ ಅಂತ ಮಾಡಿಕೊಂಡು ಈ ಒಂದು ಹನುಮಂತೋತ್ಸವನ ಆಯೋಜನೆ ಮಾಡಿದರೆ ಹನುಮಂತೋತ್ಸವ ಮೆರವಣಿಗೆ ಬಹಳ ಅದ್ದೂರಿಯಿಂದ ನೆರವೇರಲಿಕ್ಕೆ ಎಲ್ಲ ರೀತಿಯಲ್ಲೂ ಸಜ್ಜಾಗಿದೆ. ಸಾಂಸ್ಕೃತಿಕ ಮೈಸೂರು ರಾಜಧಾನಿಯಲ್ಲಿ ಹನುಮ ಜಯಂತ್ಯೋತ್ಸವ ಸಮಿತಿ ಸಂಜಯ್ ಅವರೆಲ್ಲ ತಂಡದವರು ಬಹಳ ಅದ್ದೂರಿಯಾಗಿ ಭಕ್ತಿಯಾಗಿ ವಿಶೇಷವಾಗಿ ಹನುಮನ ಉತ್ಸವವನ್ನು ಮೈಸೂರು ನಗರದಲ್ಲಿ ಮಾಡಲಿಕ್ಕೆ ಇಂದು ಆಂಜನೇಯನ ಸನ್ನಿಧಿಯಲ್ಲಿ ಪೂಜಾ ಕಾರ್ಯಕ್ರಮವನ್ನು ನೆರವೇರಿಸಿ